ಆತ್ಮೀಯ ಸ್ನೇಹಿತರೆ, ಇವತ್ತಿನ ತರಗತಿ ಜಿ ಎಸ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ವಶನ್ಗಳನ್ನು ಕೆ ಸೆಟ್ ಲೆವೆಲ್ ಕ್ವಶನ್ ಪ್ರಶ್ನೆ ಪತ್ರಿಕೆ ಇವತ್ತಿನ ಕ್ಲಾಸ್ದಲ್ಲಿ ಬಿಡಿಸ್ತಕ್ಕಂಥದ್ದು. ಈ ಕೆ ಸೆಟ್ ಆಗಿರ್ಬೋದು ಮತ್ತು ಪ್ಯೂ ಲೆಕ್ಚರರ್ಸ್ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು 2026ರಲ್ಲಿ. ಪ್ರಶ್ನೆ ನಂಬರ್ 1, ಜಿ ಎಸ್ ಟಿ ಸ್ಟ್ಯಾಂಡರ್ಡ್ಸ್ ಫಾರ್ ಅಂದರೆ ಜಿ ಎಸ್ ಟಿ ಎಂದರೇನು ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಏದು ನೋಡಿ, ಜನರಲ್ ಸೇಲ್ಸ್ ಟ್ಯಾಕ್ಸ್ ಸಾಮಾನ್ಯ ಮಾರಾಟ ತೆರಿಗೆ, ಬಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವೆಗಳ ತೆರಿಗೆ, ಸಿ ಗವರ್ನಮೆಂಟ್ ಸರ್ವಿಸ್ ಟ್ಯಾಕ್ಸ್ ಸರ್ಕಾರಿ ಸೇವಾ ತೆರಿಗೆ, ಡಿ ಗ್ರಾಸ್ ಸೇಲ್ಸ್ ಟ್ಯಾಕ್ಸ್ ಒಟ್ಟು ಮಾರಾಟ ತೆರಿಗೆ. ಜಿ ಎಸ್ ಟಿ ಸರಿಯಾದ ಉತ್ತರ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಸರಕು ಮತ್ತು ಸೇವೆಗಳ ತೆರಿಗೆ, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ, ಜಿ ಎಸ್ ಟಿ ಇನ್ ಇಂಡಿಯಾ ವಾಸ್ ಇಂಪ್ಲಿಮೆಂಟೆಡ್ ಆನ್ ಅಂದರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದ ದಿನಾಂಕ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ 1 ಏಪ್ರಿಲ್ 2016, ಬಿ 1 ಜುಲೈ 2017, ಸಿ 26 ಜನವರಿ 2017, ಡಿ 15 ಆಗಸ್ಟ್ 2017. ಇಲ್ಲಿ ಸರಿಯಾದ ಉತ್ತರ ಬಿ 1 ಜುಲೈ 2017 ಈ ಒಂದು ಜಿ ಎಸ್ ಟಿ ಜಾರಿಗೆ ಬಂದ ದಿನಾಂಕ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 3, ಜಿ ಎಸ್ ಟಿ ಈಸ್ ಎ ಟೈಪ್ ಆಫ್ ಅಂದರೆ ಈ ಜಿ ಎಸ್ ಟಿ ಯಾವ ವಿಧದ ತೆರಿಗೆಯಾಗಿದೆ ಅಂತ ಪ್ರಶ್ನೆ. ಅಲ್ಲಿ ಒಂದನೇದು ಅಥವಾ ಎ ಡೈರೆಕ್ಟ್ ಟ್ಯಾಕ್ಸ್ ಪ್ರತ್ಯಕ್ಷ ತೆರಿಗೆ, ಬಿ ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ, ಸಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಪ್ರಗತಿಶೀಲ ತೆರಿಗೆ, ಡಿ ರಿಗ್ರೆಸಿವ್ ಟ್ಯಾಕ್ಸ್ ಪ್ರತಿಗಾಮಿ ತೆರಿಗೆ. ಆದರೆ ಇಲ್ಲಿ ಯಾವ ವಿಧದ ತೆರಿಗೆ ಅಂದರೆ ಸರಿಯಾದ ಉತ್ತರ ಬಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಪ್ರಶ್ನೆ 4ನೇದು, ಸಿ ಜಿ ಎಸ್ ಟಿ ಈಸ್ ಲಿವೈಡ್ ಬಾಯ್ ಅಂದರೆ ಸಿ ಜಿ ಎಸ್ ಟಿ ಅನ್ನು ವಿಧಿಸುವವರು ಯಾರು ಅಂತ ಪ್ರಶ್ನೆ ಇದೆ. ಈ ಸಿ ಜಿ ಎಸ್ ಟಿಯನ್ನು ವಿಧಿಸುವವರು ಯಾರು ಅಂತ ಕ್ವಶನ್ ಮಾರ್ಕ್. ಅದರಲ್ಲಿ ಎ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರ, ಬಿ ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರ, ಸಿ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳು, ಡಿ ಆರ್ ಬಿ ಐ. ಇಲ್ಲಿ ಸರಿಯಾದ ಉತ್ತರ ಬಿ ಸೆಂಟ್ರಲ್ ಗವರ್ನಮೆಂಟ್ ಆರ್ ಕೇಂದ್ರ ಸರ್ಕಾರ ಈ ಒಂದು ವಿಧಿಸ್ತಕ್ಕಂಥ ಜಿ ಎಸ್ ಟಿ ವಿಧಿಸ್ತಕ್ಕಂಥ ತೆರಿಗೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 5, ಎಸ್ ಜಿ ಎಸ್ ಟಿ ಈಸ್ ಎ ಕಲೆಕ್ಟೆಡ್ ಬಾಯ್. ಎಸ್ ಜಿ ಎಸ್ ಟಿಯನ್ನು ಸಂಗ್ರಹಿಸುವವರು ಯಾರು? ಎ ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರ, ಬಿ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರ, ಸಿ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಕಸ್ಟಮ್ಸ್ ಇಲಾಖೆ, ಡಿ ಜಿ ಎಸ್ ಟಿ ಕೌನ್ಸಿಲ್. ಇಲ್ಲಿ ಸರಿಯಾದ ಉತ್ತರ ಬಿ ಎಸ್ ಜಿ ಎಸ್ ಟಿ ಸಂಗ್ರಹಿಸುವುದು ಸ್ಟೇಟ್ ಗವರ್ನಮೆಂಟ್ ಅಥವಾ ರಾಜ್ಯ ಸರ್ಕಾರ ಅಂತ ಕರೀತೇವೆ. ಕ್ವಶನ್ ನಂಬರ್ 6, ಐ ಜಿ ಎಸ್ ಟಿ ಈಸ್ ಅಪ್ಲಿಕೇಬಲ್ ಆನ್. ಐ ಜಿ ಎಸ್ ಟಿ ಅನ್ವಯಿಸುವುದು ಅದರಲ್ಲಿ ಎ ಇಂಟರ್ ಸ್ಟೇಟ್ ಸಪ್ಲೈ ರಾಜ್ಯದೊಳಗಿನ ಪೂರೈಕೆ, ಬಿ ಇಂಟರ್ ಸ್ಟೇಟ್ ಸಪ್ಲೈ ಅಂತಾರಾಜ್ಯ ಪೂರೈಕೆ, ಸಿ ಲೋಕಲ್ ಸೇಲ್ಸ್ ಸ್ಥಳೀಯ ಮಾರಾಟ, ಡಿ
ಎಕ್ಸೆಂಪ್ಟ್ ಸಪ್ಲೈ ವಿನಾಯಿತಿ ಪೂರೈಕೆ. ಇಲ್ಲಿ ಸರಿಯಾದ ಉತ್ತರ ಇಂಟರ್ ಸ್ಟೇಟ್ ಸಪ್ಲೈ ಅಥವಾ ಈ ಒಂದು ಅಂತಾರಾಜ್ಯ ಪೂರೈಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 7. GST is called a destination based tax because GST ಅನ್ನು ಉಪಭೋಗ ಆಧಾರಿತ ತೆರಿಗೆ ಎನ್ನುವುದಕ್ಕೆ ಕಾರಣ. ಇಲ್ಲಿ ಒಂದನೇದು ಟ್ಯಾಕ್ಸ್ ಈಸ್ ಎ ಕಲೆಕ್ಟೆಡ್ ಎಟ್ ಆರ್ಗನಿಂಗ್. ಬಿ ಟ್ಯಾಕ್ಸ್ ಗೋಸ್ ಟು ದ ಪ್ರೊಡಕ್ಟಿಂಗ್ ಸ್ಟೇಟ್. ಸಿ ಟ್ಯಾಕ್ಸ್ ಗೋಸ್ ಟು ದ ಕನ್ಸ್ಯೂಮಿಂಗ್ ಸ್ಟೇಟ್. ಡಿ ಟ್ಯಾಕ್ಸ್ ಈಸ್ ಶೇರ್ಡ್ ದ ಈಕ್ವಾಲಿಟಿ. ಅಂದರೆ ಇದು ಸಿ ಸರಿಯಾದ ಉತ್ತರ. ಟ್ಯಾಕ್ಸ್ ಗೋಸ್ ಟು ದ ಕನ್ಸ್ಯೂಮಿಂಗ್ ಸ್ಟೇಟ್ ಅಂದರೆ ತೆರಿಗೆಯ ಉಪಭೋಗ ರಾಜ್ಯಕ್ಕೆ ಹೋಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇರ್ತಕ್ಕಂಥದ್ದು. 8ನೇ ಪ್ರಶ್ನೆ, ಇನ್ಫುಡ್ ಟ್ಯಾಕ್ಸ್ ಕ್ರೆಡಿಟ್ ಹೆಲ್ಪ್ಸ್ ಇನ್. ಇನ್ಫುಡ್ ಟ್ಯಾಕ್ಸ್ ಕ್ರೆಡಿಟ್ ಸಹಾಯ ಮಾಡುವುದೇ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದು ಇನ್ಕ್ರೀಸಿಂಗ್ ಟ್ಯಾಕ್ಸ್ ಬರ್ಡನ್. ಬಿ ಅವಾಯ್ಡಿಂಗ್ ಡಬಲ್ ಟ್ಯಾಕ್ಸೇಷನ್. ಸಿ ಇನ್ಕ್ರೀಸಿಂಗ್ ಪ್ರೈಸ್. ಡಿ ಟ್ಯಾಕ್ಸ್ ಇವೇಷನ್ಸ್. ಇಲ್ಲಿ ಸರಿಯಾದ ಉತ್ತರ ಈ ಒಂದು ಬಿ ಅವಾಯ್ಡಿಂಗ್ ಡಬಲ್ ಟ್ಯಾಕ್ಸೇಷನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಅಥವಾ ತೆರಿಗೆ ಮೇಲಿನ ತೆರಿಗೆ ತಪ್ಪಿಸುವುದು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, 9ನೇದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಜೀರೋ ರೇಟೆಡ್ ಸಪ್ಲೈ ಅಂಡರ್ ದ GST. GSTಯಲ್ಲಿ ಜೀರೋ ರೇಟೆಡ್ ಸಪ್ಲೈ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅದರಲ್ಲಿ ಎ ಲಕ್ಸರಿ ಗೂಡ್ಸ್ ಐಷಾರಾಮಿ ವಸ್ತು. ಬಿ ಅಗ್ರಿಕಲ್ಚರ್ ಗೂಡ್ಸ್ ಕೃಷಿ ಉತ್ಪನ್ನ. ಸಿ ಎಕ್ಸ್ಪೋರ್ಟ್ ರಫ್ತು. ಡಿ ಪೆಟ್ರೋಲ್. ಇಲ್ಲಿ ಸಿ ಸರಿಯಾದ ಉತ್ತರ ಎಕ್ಸ್ಪೋರ್ಟ್ ಅಥವಾ ರಫ್ತು. ಈ ಒಂದು ಜೀರೋ ರೇಟೆಡ್ ಸಪ್ಲೈ ಯಾವುದಂದರೆ ಎಕ್ಸ್ಪೋರ್ಟ್ ಅಥವಾ ರಫ್ತು ಅಂತಕ್ಕಂಥದ್ದು. 10ನೇ ಪ್ರಶ್ನೆ, ಎಕ್ಸೆಂಪ್ಟ್ ಸಪ್ಲೈ ಮೀನ್ಸ್ ಅಂದರೆ ಎಕ್ಸೆಂಪ್ಟ್ ಸಪ್ಲೈ ಎಂದರೆ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದು ಟ್ಯಾಕ್ಸ್ಡ್ ಎಟ್ 28%. ಬಿ ಟ್ಯಾಕ್ಸ್ಡ್ ಎಟ್ 0%. ಸಿ ನಾಟ್ ಲೇಬಲ್ ಟು GST. ಡಿ ಇಂಟರ್ ಸ್ಟೇಟ್ ಸಪ್ಲೈ. ಇಲ್ಲಿ ಸರಿಯಾದ ಉತ್ತರ ಸಿ ನಾಟ್ ಎಲಿಜಿಬಲ್ ಟು GST. ನಾಟ್ ಎಲಿಜಿಬಲ್ ಟು GST ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. GSTಯನ್ನು ವಿಧಿಸದೆ ಪೂರೈಕೆ ಮಾಡ್ತಕ್ಕಂಥದ್ದು ಎಕ್ಸೆಂಪ್ಟ್ ಸಪ್ಲೈ ಅಂತ ನಾವು ಕರಿತೇವೆ. ಪ್ರಶ್ನೆ 11, ಕಾಂಪೋಸಿಷನ್ ಸ್ಕೀಮ್ ಅಂಡರ್ ದ GST ಈಸ್ ಎ ಮೀನ್ಸ್ ಫಾರ್. GSTಯು ಕಾಂಪೋಸಿಷನ್ ಸ್ಕೀಮ್ ಯಾರಿಗಾಗಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಕಾಂಪೋಸಿಷನ್ ಸ್ಕೀಮ್ ಇಲ್ಲಿ ಏದು ಲಾರ್ಜ್ ಕಂಪನೀಸ್ ದೊಡ್ಡ ಕಂಪನಿಗಳು. ಬಿ ಎಕ್ಸ್ಪರ್ಟ್ಸ್ ರಫ್ತುದಾರರು. ಸಿ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಸಣ್ಣ ತೆರಿಗೆದಾರರು. ಡಿ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್
ಸರ್ಕಾರಿ ಇಲಾಖೆಗಳು. ಇಲ್ಲಿ ಈ ಒಂದು ಕಾಂಪೋಸಿಷನ್ ಸ್ಕೀಮ್ ಯಾರಿಗಾಗಿ ಅಂತಂತಂದರೆ ಸಿ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಅಂದರೆ ಸಣ್ಣ ತೆರಿಗೆದಾರರು ಅಂತ ಕರಿತೇವೆ. 12ನೇ ಪ್ರಶ್ನೆ, GST ಕೌನ್ಸಿಲ್ ಈಸ್ ಎ ಚೇರ್ಡ್ ಅಂತಂದರೆ GST ಕೌನ್ಸಿಲ್ನ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಏದು ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು, ಬಿ ಪ್ರೆಸಿಡೆಂಟ್ಸ್ ರಾಷ್ಟ್ರಪತಿಗಳು, ಸಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರ ಹಣಕಾಸು ಸಚಿವರು, ಡಿ RBI ಗವರ್ನರ್. ಇಲ್ಲಿ ಸರಿಯಾದ ಉತ್ತರ GST ಕೌನ್ಸಿಲಿಂಗ್ ಸಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅಥವಾ ಕೇಂದ್ರ ಹಣಕಾಸು ಸಚಿವರು ಇಲ್ಲಿ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕ್ವಶನ್ ನಂಬರ್ 13, GST ಕೌನ್ಸಿಲ್ ರೀಪ್ರೆಸೆಂಟ್ಸ್ ಅಂತಂತಂದರೆ ಇದು GST ಕೌನ್ಸಿಲಿನ ಪ್ರತಿನಿಧಿಸುವುದು ಅಂತಂದರೆ ಎ ಓನ್ಲಿ ಸೆಂಟ್ರಲ್, ಬಿ ಓನ್ಲಿ ಸ್ಟೇಟ್, ಸಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್, ಡಿ RBI. ಇಲ್ಲಿ ಸರಿಯಾದ ಉತ್ತರ ಈ ಒಂದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, GST ಈಸ್ ಎ ಇಂಟ್ರೊಡಕ್ಷನ್ ಟು ಮೈನ್ಲಿ ಅಂತಂದರೆ ಈ GSTಯ ಪರಿಚಯಿಸಿದ ಮುಖ್ಯ ಉದ್ದೇಶ ಯಾವುದಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏದು ಇನ್ಕ್ರೀಸ್ ಟ್ಯಾಕ್ಸ್ ರೇಟ್, ಬಿದು ಸಿಂಪ್ಲಿಫೈ ಟ್ಯಾಕ್ಸ್ ಸಿಸ್ಟಮ್, ಡಿದು ರಿಡ್ಯೂಸ್ ಎಕ್ಸ್ಪರ್ಟ್ಸ್, ಡಿ ಇನ್ಕ್ರೀಸ್ ಇನ್ಫ್ಲೇಷನ್ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಉತ್ತರ ಬಿ ಸಿಂಪ್ಲಿಫೈ ಟ್ಯಾಕ್ಸ್ ಸಿಸ್ಟಮ್, ತೆರಿಗೆಯ ವ್ಯವಸ್ಥೆಯ ಸರಳೀಕರಣ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಈ ಒಂದು ಮುಖ್ಯ ಉದ್ದೇಶ ಅಂತಂದರೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣ ಮಾಡೋದೇ GSTಯ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 15ನೇದು, ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎನೇಬಲ್ಡ್ GST ಅಂತ ಕ್ವಶನ್ ಕೇಳಿದ್ದಾರೆ. GST ಜಾರಿಗೆ ತಂದ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ 100 ಅಮೆಂಡ್ಮೆಂಟ್, ಬಿ 101 ಅಮೆಂಡ್ಮೆಂಟ್, ಸಿ 102 ಸೆಕೆಂಡ್ ಅಮೆಂಡ್ಮೆಂಟ್, 103 ಅಮೆಂಡ್ಮೆಂಟ್. ಇದು ಸರಿಯಾದ ಉತ್ತರ ಈ ಒಂದು GST ಜಾರಿಗೆ ತಂದಿರತಕ್ಕಂಥದ್ದು 101 ಈ ಒಂದು ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, GST ಫಾಲೋ ವಿಚ್ ಪ್ರಿನ್ಸಿಪಲ್ಸ್, GST ಯಾವ ತತ್ವವನ್ನು ಅನುಸರಿಸುತ್ತದೆ ಅಂತ. ಅದರಲ್ಲಿ ಎ ಆರ್ಗ್ಯಾನಿಕ್ ಬೇಸ್ಡ್ ಪ್ರಿನ್ಸಿಪಲ್, ಬಿ ಡೆಸ್ಟಿನೇಷನ್ ಬೇಸ್ಡ್ ಪ್ರಿನ್ಸಿಪಲ್, ಸಿ ಪ್ರೊಡಕ್ಷನ್ ಬೇಸ್ಡ್ ಪ್ರಿನ್ಸಿಪಲ್, ಡಿ ಇನ್ಕಮ್ ಬೇಸ್ಡ್ ಪ್ರಿನ್ಸಿಪಲ್. ಇಲ್ಲಿ ಸರಿಯಾದ ಉತ್ತರ ಏನನ್ನು ಹೋಗಿದರೆ ಡೆಸ್ಟಿನೇಷನ್ ಬೇಸ್ಡ್ ಪ್ರಿನ್ಸಿಪಲ್ ಅಂತಂದರೆ ಉಪಭೋಗ ಆಧಾರಿತ ತತ್ವ ಈ ಒಂದು GSTಯನ್ನು ಅನುಸರಿಸುತ್ತದೆ. ಅದರ ನಂತರ ಪ್ರಶ್ನೆ 17ನೇ ಪ್ರಶ್ನೆ, ವಿಚ್ ಟ್ಯಾಕ್ಸ್ ವಾಸ್ ಸಬ್ಸಿಡ್ ಅಂಡರ್ ದ GST ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದರೆ GSTಯಲ್ಲಿ ಒಳಗೊಂಡ ತೆರಿಗೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಎ ಇನ್ಕಮ್ ಟ್ಯಾಕ್ಸ್, ಬಿ ಕಸ್ಟಮ್ಸ್ ಡ್ಯೂಟೀಸ್, ಸಿ ಸರ್ವಿಸ್ ಟ್ಯಾಕ್ಸ್, ಡಿ ಪ್ರಾಪರ್ಟಿ ಟ್ಯಾಕ್ಸ್. ಈ ಒಂದು ಒಳಗೊಂಡಿರ್ತಕ್ಕಂಥದ್ದು ಸರ್ವಿಸ್ ಟ್ಯಾಕ್ಸ್. ಇದು
ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. GST ಅನ್ನು ಒಳಗೊಂಡಿರ್ತಕ್ಕಂಥ ತೆರಿಗೆ ಯಾವುದು ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವಲ್ಲ, ಆ ಕಾರಣಕ್ಕಾಗಿ ಸರ್ವಿಸ್ ಟ್ಯಾಕ್ಸ್ ಇಸ್ ಕರೆಕ್ಟ್ ಆನ್ಸರ್. 18ನೇ ಪ್ರಶ್ನೆ, GST ನೆಟ್ವರ್ಕ್ GSTN ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಂತಂದರೆ GSTN ಜವಾಬ್ದಾರಿ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಪಾಲಿಸಿ ಮೇಕಿಂಗ್, ಬಿ ಟ್ಯಾಕ್ಸ್ ಕಲೆಕ್ಷನ್, ಸಿ IT ಇನ್ಫ್ರಾಸ್ಟ್ರಕ್ಚರ್ ಫಾರ್ GST, ಡಿ ಅಡಿಟ್. ಇಲ್ಲಿ ಸರಿಯಾದ ಉತ್ತರ GNT ಜವಾಬ್ದಾರಿ ಏನಂತಂತಂದರೆ IT ಇನ್ಫ್ರಾಸ್ಟ್ರಕ್ಚರ್ ಫಾರ್ GSTಯ ITಯ ಮೂಲ ಸೌಕರ್ಯಗಳಂತ ಇದು ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಆರ್ ಕಿಪ್ಡ್ ದ ಔಟ್ಸೈಡ್ GST ಡ್ಯೂ ಟು. ಪೆಟ್ರೋಲಿಯಂ ಉತ್ಪನ್ನಗಳು GSTಯ ಹೊರಗಿರುವ ಕಾರಣ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದನೇದು ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಸಮಸ್ಯೆ ಅಂತ ಕೇಳಿರ್ತಕ್ಕಂಥದ್ದು. ಬಿದು ರೆವಿನ್ಯೂ ಕನ್ಸಿಸ್ಟೆನ್ಷನ್, ಸಿ ಲಾ ಡಿಮ್ಯಾಂಡ್, ಡಿ WTO ರೂಲ್ಸ್. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ರೆವಿನ್ಯೂ ಕನ್ಸಿಸ್ಟರೇಷನ್ ಅಂತ ಕೇಳಿರ್ತಕ್ಕಂಥದ್ದು. ಈ ಒಂದು GST ಹೊರಗಿರಲಿಕ್ಕೆ ಕಾರಣ ಒಂದು ಆದಾಯದ ಕನ್ಸಿಸ್ಟೆಕ್ಷನ್ ಅಂತ ಸರಿಯಾದ ಉತ್ತರವಾಗಿದೆ. 20ನೇ ಪ್ರಶ್ನೆ, GST ಸ್ಟ್ರೆಂಥೆನ್ಡ್ ವಿಚ್ ಟೈಪ್ ಆಫ್ ದ ಫೆಡರಲಿಸಮ್ ಇನ್ ಇಂಡಿಯಾ. GST ಯಾವ ಫೆಡರಲಿಸಮ್ ಅನ್ನು ಬಲಪಡಿಸುತ್ತದೆ ಅಂತ ಪ್ರಶ್ನೆ ಕೇಳಿದೆ. ಅದರಲ್ಲಿ ಎ ಪೊಲಿಟಿಕಲ್ ಫೆಡರಲಿಸಮ್, ಬಿ ಅಡ್ಮಿನಿಸ್ಟ್ರೇಟಿವ್ ಫೆಡರಲಿಸಮ್, ಸಿ ಫಿಸಿಕಲ್ ಫೆಡರಲಿಸಮ್, ಡಿ ಜುಡಿಷಿಯಲ್ ಫೆಡರಲಿಸಮ್. ಇಲ್ಲಿ ಉತ್ತರ ಸಿ ಫಿಸಿಕಲ್ ಫೆಡರಲಿಸಮ್. ಈ ತರಗತಿಯಲ್ಲಿ ಸುಮಾರು 20 ಪ್ರಶ್ನೆಗಳನ್ನು ನಾವು ಬಿಡಿಸಿರ್ತಕ್ಕಂಥದ್ದು. ಇವು ತಮಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೇಷನ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಹೌದಾ? ಈ ರೀತಿ ಹೀಗೆ ನಾವು ಈ KSETಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕನಾಮಿಕ್ಸ್ ಕ್ಲಾಸ್ಗಳನ್ನು ತಗೊಳ್ತಕ್ಕಂಥದ್ದು. ತಮಗೆ ಯಾರಿಗಾದರೂ ಈ ವಿಡಿಯೋಗಳನ್ನು ಇಷ್ಟವಾಗಿದ್ದರೆ ತಾವುಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭೇಟಿ ಆಗೋಣ. ಧನ್ಯವಾದಗಳು.